ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಟೆಂಪಲ್ಗೆ ಹೊರಟಿದ್ದೀನಿ, ಟೆಂಪಲ್ಗೆ ಹೋಗಬೇಕು. ಹಾಗೆ ಅದಕ್ಕೂ ಮುಂಚೆ ಒಂದು ವಿಷಯನ ಹೇಳೋಣ ಅಂತ ಹೇಳಿ, ಇವತ್ತು ನನ್ನ ಬರ್ಡೇ ಜೂನ್ 27. ಹಾಗೆ ಇವತ್ತಿನ ದಿನನೇ ನನ್ನ ಫ್ರೆಂಡ್ ಬರ್ಡೇ ಕೂಡ. ಅವರು ಕೂಡ ಯೂಟ್ಯೂಬರು. ನನಗೆ 5 ಇಯರ್ಸಿಂದ ಅವರು ಫ್ರೆಂಡ್ ಅಂದರೆ ತುಂಬ ಚಿಕ್ಕಲಿಂದ ಏನೋ ಫ್ರೆಂಡ್ ಅಂತಲ್ಲ, ಹಾಗೆ ಫ್ರೆಂಡ್ ಅಂದರೆ ಇನ್ನೂ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡಿ ಕೂಡ ಇಲ್ಲ. ನಾವಿಬ್ಬರು ಕೂಡ ಇದುವರೆಗೂ ಮೀಟ್ ಆಗೋಕ್ಕೆ ಆಗಿಲ್ಲ ನಮಗೆ. ಅವರು ಬೆಂಗಳೂರಿನಲ್ಲಿರೋಂಥದ್ದು. ಬಟ್ ತುಂಬ ಫಂಕ್ಷನ್ಗಳನ್ನ ಎಲ್ಲ ಅಂದ್ಕೊಂಡ್ವಿ. ತುಂಬ ಟೈಮ್ ಅವರು ಶೃಂಗೇರಿ ಬಂದರೂ ಕೂಡ ನನಗೆ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ನಾನು ಬೆಂಗಳೂರು ಹೋದರೂ ಕೂಡ ನನಗೆ ಅವ್ರನ್ನ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಹೀಗೆ ಆಯಿತು. ಬಟ್ ಯಾವಾಗ ಅಂತೂ ಮೀಟ್ ಆಗ್ತೀವಿ ಅನ್ನೋದೊಂದಿದೆ, ಅದನ್ನ ನೋಡಬೇಕು ಅನ್ನೋದಿದೆ. ಮತ್ತು ಒಂದು 2 ಟೈಮ್ ನಾವು ವಿಡಿಯೋ ಕಾಲಲ್ಲಿ ಮಾತಾಡಿರೋದುಂಟು. ಅದು ಬಿಟ್ಟರೆ ಕಾಲಲ್ಲಿ ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ ಅನ್ಬೋದು. ಡೈಲಿ ಮಾತಾಡ್ತೀವಿ. ಎಲ್ಲೋ ಒಂದೊಂದು ದಿನ ಮಿಸ್ ಆಗುತ್ತೆ. ಡೈಲಿ ಅವರು ಊರಿಗೆ ಹೋದಾಗ ಸ್ವಲ್ಪ ದಿನ ಕಾಲ್ ಮಾಡಲ್ಲ, ನಾನು ಊರಿಗೆ ಹೋದಾಗ ಸ್ವಲ್ಪ ದಿನ ಕಾಲ್ ಮಾಡಲ್ಲ. ಇದು ಬಿಟ್ಟರೆ ಮತ್ತು ಮಾತಾಡ್ತೀವಿ. ಕೆಲವೊಮ್ಮೆ ನಮಗೆ ಅವ್ರದ್ದು ಬಿಸಿ ಇನ್ನೇನು ಇರುತ್ತೆ. ನಾನು ನನ್ನ ಮಕ್ಕಳು ಸ್ಕೂಲ್ ಇದು ಅನ್ನೋದ್ರಲ್ಲಿ ಬಿಸಿ ಇರೋದ್ರಿಂದ ಮಾತಾಡೋಕ್ಕಾಗಲ್ಲ ಅಷ್ಟೇ. ಆಗಿಬಿಟ್ರೆ ಕೆಲವೊಮ್ಮೆ ಅಂತೂ ಡೈಲಿ ಮಾತಾಡಿದರೆ ಗಂಟೆಗಟ್ಟಲೆ ಮಾತಾಡ್ತೀವಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ವಿಷಯ ಅಂತ ಹಿಡಿದು ಹೆಲ್ತ್ ವಿಷಯ ಆಗಿರ್ಬೋದು, ಕುಕ್ಕಿಂಗ್ ವಿಷಯ ಆಗಿರ್ಬೋದು, ಮಕ್ಕಳ ವಿಷಯ, ಹಾಗೆ ಇನ್ನು ಯೂಟ್ಯೂಬ್ ವಿಷಯ. ಹಾಗೆ ಇನ್ನು ಅವರಿಗೂ ಕೂಡ ನನ್ನ ಥರನೇ ಒಂದೇ ಡೇಟಲ್ಲಿ ಹುಟ್ಟಿಕೋ ಏನೋ ಗೊತ್ತಿಲ್ಲ, ತುಂಬ ವೈಬ್ಸ್ ಮ್ಯಾಚ್ ಆಗುತ್ತೆ ನಮಗೆ. ನನಗೂ ಕೂಡ ಇನ್ನೇನೋ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋಂಥದ್ದು ತುಂಬ ಎಲ್ಲ ಪ್ಲ್ಯಾನ್ ಆಗ್ತಾ ಇರ್ತೀವಿ. ಇದು ಮಾಡೋಣ ಅದು ಮಾಡೋಣ ಅಂತ. ಅವರು ಎಷ್ಟೋ ಸಲ ಹೇಳ್ತಾರೆ, ನೀವು ಬೆಂಗಳೂರಲ್ಲಿ ಇರಬೇಕಿತ್ತು, ಒಟ್ಟಿಗೆ ಏನಾದರೂ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಿತ್ತು, ಒಟ್ಟಿಗೆ ಏನೋ ಒಂದು ವರ್ಕ್ ಸ್ಟಾರ್ಟ್ ಮಾಡ್ಬೋದಿತ್ತಲ್ವಾ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಬಟ್ ಏನು ಮಾಡೋದು, ದೂರ ಇದ್ದೀವಿ. ಆದರೂ ಕೂಡ ಅಲ್ಲಿಂದ ಇಲ್ಲಿದ್ದು ಕೂಡ ನಾವು ತುಂಬ ಪ್ಲ್ಯಾನ್ ಮಾಡ್ತೀವಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೆಲ್ಲ. ಅವರ ಹೆಸರು ಬಂದುಬಿಟ್ಟು ಲತಾ ನವೀನ್ ಅಂತ ಹೇಳಿಬಿಟ್ಟು, ಲತಾ ನವೀನ್ ಕನ್ನಡ ವ್ಲಾಗ್ಸ್ ಅಂತ ಇದೆ, ಹೋಗಿ ಚೆಕ್ ಮಾಡಿ ಬೇಕಾದರೆ. ಅವರ ಒಂದು ಚಾನಲ್ನಲ್ಲಿ ಕೂಡ 1,30,030 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗೆ ತುಂಬ ಚೆನ್ನಾಗಿದೆ. ಅವರ ಚಾನಲ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ಇನ್ನೂ ಕೂಡ ನನ್ನ ಚಾನಲ್ ಮೇಲಾಗಲಿ ಅವ್ರ ಚಾನಲ್ ಮೇಲಾದ್ರೂ ಇರಲಿ. ಅವ್ರನ್ನ ಚಾನಲ್ನ ಕೂಡ ನನ್ನ ನೋಡ್ತಾ ಇರೋರು ಅವರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಟೆಂಪಲ್ಗೆ ಹೊರಟಿದ್ದೀನಿ. ಟೆಂಪಲ್ಗೆ ಹೋಗಿ ಮತ್ತೆ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ, ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ ಅಂತ. ಈ ಟೈಮಲ್ಲಿ ತುಂಬ ಬಿಸಿ, ಯಾಕಂದರೆ ಎಲ್ಲ ಟೂರಿಸ್ಟ್ ಜಾಸ್ತಿ ಇರ್ತಾರೆ. ನೋಡೋಣ. ಯಾಕಂದರೆ ಟೂರಿಸ್ಟ್ ಯಾಕೆ ಜಾಸ್ತಿ ಇರ್ತಾರೆ ಅಂದರೆ, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ಕಂಟಿನ್ಯೂಸ್ ಆಗಿ ಒಂದು ರಜೆ ಸಿಕ್ಕಿರೋದ್ರಿಂದ ಸ್ವಲ್ಪ ಟೂರಿಸ್ಟ್ ಜಾಸ್ತಿ ಇರ್ತಾರೆ ಈ ಟೈಮಲ್ಲಿ. ನೋಡೋಣ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಬನ್ನಿ. ಹಾಗೆ ನನ್ನ ಜ್ಯುವೆಲರಿ ವಿಡಿಯೋಸ್ಗಳ ವಿಡಿಯೋ ಖಂಡಿತ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ. ನೀವೆಲ್ಲ ನನಗೆ ಕಮೆಂಟಲ್ಲಿ ಹೇಳಿದರೆ ಮಾಡಿ ಅಂತಂದರೆ ಖಂಡಿತವಾಗಿ ನಾನು ಮಾಡ್ತೀನಿ. ಹಾಗೆ ಇದು ಬಂದುಬಿಟ್ಟು ನೋಡಿ, ನಿನ್ನೆ ಕಿವಿ ಚುಸ್ತಿದ್ದು ಇನ್ನೂ ಸ್ವಲ್ಪ ಮೇಲ್ಗಡೆ ರೆಡ್ ಇದೆ. ಈಗ ಒಂದೇ ಕಿವಿಗೆ ಚುಸ್ತಿದ್ದೀನಿ, ಈ ಕಡೆ ಚುಸ್ತಿಲ್ಲ. ಇದೊಂದೇ ಕಿವಿಗೆ ಸ್ವಲ್ಪ ಫ್ಯಾನ್ಸಿಯಾಗಿರುತ್ತೆ ಅಂದ್ಬಿಟ್ಟು ಒಂದು ಕಿವಿಗೆ ಚುಸ್ತಿರೋದು ನೋಡ್ಬೋದು. ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನನ್ನ ಮಗ ಇನ್ನೂ ಓಡಾಡ್ಕೊಂಡಿದ್ದಾನೆ, ಬಟ್ ಅವನು ಕರ್ಕೊಂಡು ಹೋಗ್ತಾ ಇಲ್ಲ. ನನ್ನ ಮಗ, ನಾನು ಮತ್ತು ನನ್ನ ಮಗ ದೊಡ್ಡವನು ಹೋಗ್ತಾ ಇರೋದು. ನಾನು ಮನೇಲಿ ಇರ್ತೀನಿ ಎಂದಿದ್ದಾನೆ. ಹಾಗೆ ಸ್ಕೂಟಿಗೆ ಹೋಗಿ ಬಂದುಬಿಡೋಣ ಬೇಗ ಅಂತ ಹೇಳ್ಬಿಟ್ಟು. ನಮಗೇನು ತುಂಬ ದೂರ ಆಗೋದಿಲ್ಲ. ಶೃಂಗೇರಿ ಟೆಂಪಲ್ ಬಂದುಬಿಟ್ಟು ಶಾರದಮ್ಮ ಟೆಂಪಲ್ ಏನಿದೆ, ಇದು ನಮಗೇನು ಜಾಸ್ತಿ ದೂರ ಇಲ್ಲ. ನಮ್ಮ ಮನೆಗೂ ಏನು 1 ಕಿಲೋಮೀಟ್ರ್ ಕೂಡ ಇಲ್ಲ. ಹಂಗಾಗಿ ಪಟ್ಟ ಹೋಗಿ ಪಟ್ಟ ಬಂದುಬಿಡೋಣ ಅಂತ ಅಷ್ಟೇ. ಹಾಗೆ ಬೇಗ ಪೂಜೆ ಮುಗಿಸ್ಬಿಟ್ಟು ಹೊರಟ್ವಿ. ಇಲ್ಲಿ ತುಂಬ ರಶ್ ಕೂಡ ಇತ್ತು. ನಮಗೆ ದೇವಸ್ಥಾನ ಒಳಗೆಲ್ಲ ಅಷ್ಟಾಗಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ರಶ್ ಇತ್ತು. ಹಾಗಾಗಿ ಬೇರೆ ಏನು ಪೂಜೆ ಅಂತ ಮಾಡಿಸ್ಲಿಕ್ಕೆ ಹೋಗಲಿಲ್ಲ, ಬೇರೆ ಟೈಮ್ ಮಾಡಿಸೋಣ ಅಂದ್ಬಿಟ್ಟು. ಹಾಗೆ ಜಸ್ಟ್ ಒಂದು ಕಾಣಿಕೆ ಮಾತ್ರ ಹಾಕಿಬಿಟ್ಟು ಹೊರಟ್ಬಿಟ್ವಿ. ನಾವು ಜಾಸ್ತಿ ಏನು ಪೂಜೆ ಮಾಡ್ಸೋಕ್ಕೆ ಹೋಗಲಿಲ್ಲ. ಮಾಡಿಸ್ಬೇಕಿತ್ತು ಇವತ್ತು, ಬಟ್ ಮಾಡಿಸ್ಲಿಕ್ಕೆ ತುಂಬ ರಶ್ ಇದೆ ಇವತ್ತು. ಹೇಗೂ ಇಲ್ಲೇ ಇರ್ತೀವಲ್ಲ, ಯಾವತ್ತಾದರೂ ಮಾಡಿಸ್ಬೋದು ಅಂದ್ಬಿಟ್ಟು ಬಂದ್ವಿ. ಅದು ಅಲ್ಲದೆ ನನ್ನ ಮಗ ಚಿಕ್ಕವನ್ನ ಕೂಡ ಮನೇಲಿ ಒಬ್ಬನೇ ಬಿಟ್ಟು ಹೋಗಿದ್ದೆ ಅಲ್ವಾ, ಹಾಗಾಗಿ ಬೇಗ ಬಂದುಬಿಟ್ಟೆ. ಹಾಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಿದ್ವಿ. ಆಲ್ರೆಡಿ ಇವಾಗಲೇ 7:30 ಆಗೋಯಿತು.
ಹಾಗಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಇನ್ನು ಕೇಕ್ ಕಟ್ ಮಾಡಿ ಮುಗಿಸ್ಕೊಬಿಟ್ರೆ ಮತ್ತು ಅಡುಗೆ ಕೂಡ ಮಾಡಲಿಕ್ಕಿದೆ ನನಗೆ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕಿನ್ನು ಅಂದ್ಬಿಟ್ಟು ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕಿವಿ ಚುಸ್ತಿದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ. ಅದು ಸಪ್ರೇಟ್ ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಮತ್ತು ಇನ್ನೂ ಆ ಲಾಗ್ ಬರೋದು ಲೇಟ್ ಆಗುತ್ತೆ ಇನ್ನು ಅಂತ ಹೇಳಿಬಿಟ್ಟು ಇದು ಬರ್ಡೇ ಲಾಗ್ನೇ ಮುಂಚೆ ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಆ ಲಾಗ್ನ ಹಾಕಿದಾಗ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ ಅಂದ್ಬಿಟ್ಟು ಇಲ್ಲೇ ನಾನು ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ. ಹಾಗೆ ನೋಡಿ ನಾನು ತೊಗೊಂಡಿರೋಂಥದ್ದು ಇದು ನನ್ನ ಹಸ್ಬೆಂಡ್ ಕೊಡಿಸಿರೋಂಥದ್ದು, ಇದು ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು. ನಾನು ಕಿವಿ ಚುಸ್ಸಕ್ಕೆ ಬಂದಿದ್ದು ಇಲ್ಲಿ ಶೃಂಗೇರಿಯಲ್ಲಿ ಶ್ರೀಲಕ್ಷ್ಮಿ ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ತುಂಬ ಕಲೆಕ್ಷನ್ಗಳಿದೆ ಇಲ್ಲಿ. ತುಂಬ ಕಡಿಮೆ ಗ್ರಾಮಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣುವಂಥ ಡಿಸೈನ್ಸ್ಗಳನ್ನ ಮಾಡಿಟ್ಟಿದ್ದಾರೆ ಇಲ್ಲಿ. ಒಂದು ಕಿವಿ ಮೂರ್ ಮಾಡಿ ಅವಾಗ ಗೆಜ್ಜೆಗೂ ಕಮ್ಮಿ ಮಾಡಿಲ್ಲ. ಈಗ ನೋಡಿ ಅದು ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಕಿವಿ ಚುಚ್ಚಿಸ್ಕೊ ಬಂದಮೇಲೆ ನೋಡ್ಬೋದು ಒಂದು ಫಂಕ್ಷನ್ ತುಂಬ ನೋವಿತ್ತು ಅಂದರೆ ನಾನು ಫಂಕ್ಷನ್ಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ತುಂಬಾ ನೋವಾಯಿತು ನಿಜವಾಗ್ಲೂ. ಬಟ್ ಮನೆಗೆ ಬಂದಮೇಲೆ ನನ್ನ ಕಿವಿ ಫುಲ್ ರೆಡ್ ಆಗಿದೆ, ಬಿಟ್ಟರೆ ನೋವೇನೂ ಜಾಸ್ತಿ ಇಲ್ಲ. ಹಾಗಾಗಿ ಫಂಕ್ಷನ್ಗೆ ಹೋಗೋಣ ಅಂತೇಳಿ ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇದಕ್ಕೆ ನಾನು ಮುತ್ತಿನ ಸೆಟ್ ಹಾಕ್ಬಿಟ್ಟು, ಮುತ್ತಿನ ಸೆಟ್ಟು ಇದಕ್ಕೆ ಬ್ಲೂ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮುತ್ತಿನ ಸೆಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಂದು ಮದುವೆಲಿ ಮಾಡಿಸಿದ್ದು ಮುತ್ತಿನ ಸರ ಎಲ್ಲ, ಅದು ಪೆಂಡೆಂಟು ಮತ್ತು ಈ ಒಂದು ಓಲೆ ಜುಮ್ಕಿ ಎಲ್ಲನೂ ಒಂದು 10 ಇಯರ್ಸ್ ಆಯಿತು ಮಾಡಿಸಿ. ಬಟ್ ಇದ್ರದ್ದೆಲ್ಲವೂ ಒಂದು ಫುಲ್ ನನ್ನ ಒಂದು ಜ್ಯುವೆಲರಿ ವ್ಲಾಗ್ ವಿಡಿಯೋನ ಸಪ್ರೇಟಾಗಿ ನಾನು ಖಂಡಿತ ಮಾಡ್ತೀನಿ. ಅದರಲ್ಲಿ ನೀವು ನೋಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಹಾಕುವಂಥ ಒಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಸ್ವಲ್ಪ ರೆಡ್ ಆಗಿದೆ ಅಷ್ಟೇ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಕಿವಿ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಫಂಕ್ಷನ್ಗೆ ಹೊರಟಿದ್ದೀನಿ. ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇದು ನಾನು ಮೈಕ್ ಪ್ರಾಬ್ಲಮ್ ಆಗಿತ್ತು, ನನಗೆ ನೋಡೇ ಇಲ್ಲ ರೆಕಾರ್ಡಿಂಗ್ ಆಗ್ತಾಯಿದೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ನನಗೆ ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗೆ ನಾನು ಮದುವೆದು ಕೂಡ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಜಾಸ್ತಿ ಕೂಡ ಅಲ್ಲಿ ನನಗೇನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ಒಂದಲ್ಲ ಒಂದು 10 ವ್ಲಾಗ್ಗಳನ್ನ ನೋಡಿ, ಖಂಡಿತವಾಗೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ನನ್ನ ವ್ಲಾಗ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಹೆಚ್ಚಿನ ಒಂದು ಸಪೋರ್ಟ್ ಇತ್ತು ಅಂದರೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಲಿಕ್ಕೆ ನನಗೂ ಕೂಡ ಒಂದು ಸ್ಫೂರ್ತಿ ಇರುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ ಪ್ಲೀಸ್. ಚೆನ್ನಾಗಿ ವ್ಯೂಸ್ ಬಂತು, ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂತಹ ವೀಡಿಯೋಸ್ಗಳನ್ನ ಮಾಡ್ಬೋದು ಹೆಚ್ಚೆಚ್ಚಾಗಿ. ಹಾಗಾಗಿ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.